ನಮಸ್ಕಾರ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾದ ಬಳಿಕ ಕಾಂಗ್ರೆಸ್ ಅವರ ಅಂತ್ಯಕ್ರಿಯೆಯ ವಿಚಾರದಲ್ಲಿ ರಾಜಕೀಯ ಮಾಡಲು ಹೊರಟು ಈಗ ಕೈ ಸುಟ್ಟುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದೆ. ಇದರ ಜೊತೆಗೆ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಕೂಡ ಜಗಜ್ಜಾಹೀರಾಗಿದೆ. ಮೊದಲಿಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಸರಿಯಾದ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಲಿಲ್ಲ ಎಂಬ ಆರೋಪ ಮಾಡಿತು. ಇದು ಸಿಖ್ ಸಮುದಾಯಕ್ಕೆ ಮಾಡಿರುವ ಅಪಮಾನ ಎಂದೆಲ್ಲ ಹೇಳಿತು. ಈ ಮೂಲಕ ಸಿಖ್ ಸಮುದಾಯವನ್ನು ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವ ಷಡ್ಯಂತ್ರ ಮಾಡಿತು. ಆದರೆ ಈ ಆರೋಪ ಸುಳ್ಳೆಂದು ಸಾಬೀತಾಗೋಕೆ ವರ್ಷಗಳೇನು ಬೇಕಾಗಿರಲಿಲ್ಲ. ಕೇಂದ್ರ ಸರ್ಕಾರ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿಯ ಸಹಕಾರವನ್ನ ನೀಡಬೇಕಿತ್ತೋ ಅದನ್ನೆಲ್ಲ ನೀಡಿತು. ಮೇಲಾಗಿ ಎಲ್ಲೂ ಕೂಡ ಮಾಜಿ ಪ್ರಧಾನಿಗಳ ಘನತೆಗೆ ಧಕ್ಕೆ ಆಗದ ರೀತಿಯಲ್ಲಿ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಲು ಸಹಕಾರವನ್ನ ನೀಡಿತು. ಅಂತ್ಯ ಸಂಸ್ಕಾರ ಮುಗಿದ ಬೆನ್ನಲ್ಲೇ ಮನಮೋಹನ್ ಸಿಂಗ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಸಹಕಾರ ನೀಡುತ್ತಿಲ್ಲ ಎಂದು ಕಾಂಗ್ರೆಸ್ ಆರೋಪ ಮಾಡಿತು. ಅಂತ್ಯ ಸಂಸ್ಕಾರ ಮುಗಿದದ್ದಷ್ಟೇ, ಅಷ್ಟರಲ್ಲೇ ಈ ಆರೋಪ. ಸ್ಮಾರಕ ನಿರ್ಮಾಣಕ್ಕೆ ಅದರದೇ ಆದ ನಿಯಮಗಳಿವೆ. ಮೊದಲು ಮಾಜಿ ಪ್ರಧಾನಿಗಳ ಹೆಸರಿನಲ್ಲಿ ಟ್ರಸ್ಟ್ ಒಂದು ರಚನೆ ಆಗಬೇಕು. ಆ ಟ್ರಸ್ಟ್ಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಸ್ಮೃತಿ ಸ್ಥಳದಲ್ಲಿ ಜಾಗ ಅಲಾಟ್ ಮಾಡುತ್ತದೆ. ಅನಂತರವೇ ಸ್ಮಾರಕ ನಿರ್ಮಾಣದ ಕೆಲಸ ಆರಂಭ ಆಗೋದು. ಇದೆಲ್ಲ ಕಾಂಗ್ರೆಸ್ಗೆ ಗೊತ್ತಿಲ್ಲ ಅಂತಲ್ಲ, ಹೇಗಾದರೂ ಮಾಡಿ ಕೇಂದ್ರ ಸರ್ಕಾರವನ್ನ ಸಿಖ್ ಸಮುದಾಯದ ವಿರುದ್ಧ ಎತ್ತಿ ಕಟ್ಟಬೇಕಲ್ಲ, ಅದಕ್ಕೆ ಮಾಡಿರುವ ಷಡ್ಯಂತ್ರ ಅನ್ನೋದು ಪುಟ್ಟ ಮಕ್ಕಳಿಗೂ ಅರ್ಥವಾಗುವಂಥದ್ದು. ಕೇಂದ್ರ ಸರ್ಕಾರ ತನ್ನ ಕ್ಯಾಬಿನೆಟ್ ನಲ್ಲಿ ಇದನ್ನ ಚರ್ಚಿಸಿ ಮೊದಲು ಟ್ರಸ್ಟ್ ರಚನೆ ಆಗಲಿ, ಅನಂತರ ಸ್ಮಾರಕ ನಿರ್ಮಾಣಕ್ಕೆ ಬೇಕಾದ ಸಹಕಾರವನ್ನ ಕೇಂದ್ರ ಸರ್ಕಾರವೇ ನೀಡುತ್ತದೆ ಎಂದು ಹೇಳಿ ಇವರ ಎರಡನೇ ಆರೋಪಕ್ಕೂ ಫುಲ್ ಸ್ಟಾಪ್ ಹಾಕಿತು. ಈಗ ವಿಷಯಕ್ಕೆ ಬರೋಣ. ಕಾಂಗ್ರೆಸ್ ಈಗ ಇಷ್ಟೆಲ್ಲ ಹೇಳ್ತಿದೆ ಅಲ್ವಾ, ಅದು ಒಮ್ಮೆ ಇತಿಹಾಸವನ್ನ ನೆನಪು ಮಾಡಿಕೊಳ್ಬೇಕು. ತನ್ನದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ದ, ಮಾಜಿ ಪ್ರಧಾನಿ ಕೂಡ ಆಗಿದ್ದ PV ನರಸಿಂಹರಾವ್ ಅವರ ನಿಧನದ ಬಳಿಕ ಹೇಗೆಲ್ಲ ನಡೆದುಕೊಂಡಿತ್ತು ಅನ್ನೋದನ್ನ ಕಾಂಗ್ರೆಸ್ಸಿಗರು ಒಂದು ಸಲ ನೆನಪು ಮಾಡಿಕೊಳ್ಳಲಿ. ಅವರ ಪಾರ್ಥಿವ ಶರೀರವನ್ನು ಕಾಂಗ್ರೆಸ್ ಕಚೇರಿಯ ಒಳಗೂ ಬಿಡದೆ ರಸ್ತೆಯಲ್ಲೇ ಇಟ್ಟ ಕಾಂಗ್ರೆಸ್, ನರಸಿಂಹರಾವ್ ಅವರ ಕುಟುಂಬ ದೆಹಲಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡಿ ಎಂದು ಕೈಕಾಲು ಹಿಡಿದು ಬೇಡಿಕೊಂಡಾಗಲೂ ದೆಹಲಿಯಲ್ಲಿ ಜಾಗ ಕೊಡದ ಕಾಂಗ್ರೆಸ್ ಇವತ್ತು ಸಿಂಗ್ ಅಂತ್ಯ ಸಂಸ್ಕಾರದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಿದೆ ಎಂದು ಆರೋಪಿಸುತ್ತಿರುವುದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲದೆ ಇನ್ನೇನು. ತನ್ನ 10 ವರ್ಷಗಳ ಆಡಳಿತದ ಅವಧಿಯಲ್ಲಿ ನರಸಿಂಹರಾಯರಿಗೆ ಸ್ಮಾರಕ ನಿರ್ಮಿಸಿದ ಕಾಂಗ್ರೆಸ್ ಇವತ್ತು ಸಿಂಗ್ ಅವರ ಅಂತ್ಯ ಸಂಸ್ಕಾರ ಮುಗಿಯುವ ಮೊದಲೇ ಸ್ಮಾರಕ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಸಹಕಾರ ನೀಡುತ್ತಿಲ್ಲ ಎಂದು ಆರೋಪ ಮಾಡುತ್ತೆ. ಎಂಥ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ. ಇನ್ನು ತನ್ನದೇ ಪಕ್ಷದ ವರಿಷ್ಠ ನೇತಾರ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ನಿಧನದ ಬಳಿಕ ಕಾಂಗ್ರೆಸ್ ಕಾರ್ಯಕಾರಿ ಮಂಡಳಿ ನೆಪ ಮಾತ್ರಕ್ಕಾದರೂ ಸಂತಾಪ ಸೂಚಕ ಸಭೆಯನ್ನ ನಡೆಸಲಿಲ್ಲ ಎಂದು ಪ್ರಣಬ್ ಮುಖರ್ಜಿ ಅವರ ಮಗಳು ಶರ್ಮಿಷ್ಠಾ ಮುಖರ್ಜಿ ಅವರೇ ಆರೋಪ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಡೀ ದೇಶ ಶೋಕಾಚರಣೆಯಲ್ಲಿ ಇರುವಾಗ ಕಾಂಗ್ರೆಸ್ ನೇತಾರ ರಾಹುಲ್ ಗಾಂಧಿ ಹೊಸ ವರ್ಷದ ಆಚರಣೆಗೆ ವಿಯೆಟ್ನಾಂಗೆ ಹೋಗಿ ಅಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ನಿಜವಾಗಿ ಇದು ಸಿಖ್ ಸಮುದಾಯಕ್ಕೆ ಮಾಡಿರುವ ದೊಡ್ಡ ಅಪಮಾನ. ತನ್ನದೇ ಪಕ್ಷದ ನೇತಾರ ಮಾಜಿ ಪ್ರಧಾನಮಂತ್ರಿಗಳು ನಿಧನರಾದ ಬಳಿಕ ಅವರಿಗೆ ಗೌರವ ಸೂಚಿಸುವ ಸಲುವಾಗಿ ರಾಹುಲ್ ಗಾಂಧಿ ತನ್ನ ವಿದೇಶ ಪ್ರವಾಸವನ್ನ ಮೊಟಕುಗೊಳಿಸಬಹುದಿತ್ತು. ಆದರೆ ತನಗೆ ತನ್ನ ಪಕ್ಷದ ನೇತಾರರಿಗಿಂತ ತನ್ನ ವೈಯಕ್ತಿಕ ಹಿತಾಸಕ್ತಿಯೇ ಮುಖ್ಯ ಅನ್ನೋದನ್ನ ಸಾಬೀತು ಮಾಡಿದರು. ಕಾಂಗ್ರೆಸ್ ಈ ವಿಚಾರದಲ್ಲಿ ಅಂತೂ ಸಂಪೂರ್ಣವಾಗಿ ತನ್ನ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ತೋರಿಸಿದೆ. ಈ ಮೂಲಕ ಬಿಜೆಪಿಯನ್ನು ಮತ್ತೆ ಕೇಂದ್ರ ಸರ್ಕಾರವನ್ನು ಬೀಳಿಸಲು ತೋಡಿದ ಗುಂಡಿಗೆ ತಾನೇ ಬಿದ್ದಿದೆ ಅಷ್ಟೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿಥಮ್ ಕನ್ನಡ.